ಶಂಕರು ಕಾರ್ ಒಳಗೆ ಕೂಡು. ಮತ್ತೆ ಶಂಕರು ಆರಾಮ? ಆರಾಮ್ ನೋಡ್ರಿ, ನೀವ್ ಆರಾಮ್ರಿ? ಆರಾಮದೇವ್. ಇಲ್ಲೇನ್ ಮಾತಾಡೋದು ಬೇಡ, ಮುಂದೆ ಹೋಗಿ ಮಾತಾಡೋಣ. ಆಯ್ತಾಯ್ತು, ಅಲ್ಲಿ ಬೇರೆ ಕಡೆ ಹೋಗಿ ನೋಡ್ರಿ. ಹಿಂಗೈತೇನೋ ವಿಷಯ. ಇರ್ಲಿ ಆ ಮಲಿಕ್ ಸಾಬ್ ಸ್ವಲ್ಪ ಸೈಡ್ ತೊಗೊಂಡ್ಬಿಡ್ರಿ, ಇಲ್ಲೇ ಕುತ್ಕೊಂಡು ಮಾತಾಡೋಣ. ಬಾ ಶಂಕರು, ಇಲ್ಲೇ ಅದೇನ್ ಮಾತಾಡ್ತೀವಿ ಮಾತಾಡ್ಬಾ, ಹೇಳಬಿಡೋಣತ್ತೆ. ಮಲಿಕ್ ಸಾಬ್ ಬರಲ್ಲ, ಇಲ್ಲೇ ಕುಂದ್ರನು. ಓಕೆ ಇಲ್ಲೇ ಕುಂದ್ರು ಗೆಳೆಯ. ಮತ್ತೆ ಶಂಕರು ಭಾಳ ದಿನ ಆತಲ್ಲ ನಾವು ಹಿಂಗೆ ಕುಂತು ಮಾತಾಡ್ಲಾರ್ದ. ಇರ್ಲಿ. ಅದ ಹೇಳಿದ್ನಲ್ಲ ಕಾರ್ನೊಳಗ ಬೆಂಗಳೂರಿಗೆ ಬಂದ್ರ ನಿನ್ನ ಸಮಸ್ಯೆನ ಬಗೆಹರಿ ಬಿಡ್ತಾವಪ್ಪ. ನೀ ಹೇಳಿದ್ದೇನು ಒಟ್ಟು ನಿನ್ನ ಹೆಂಡತಿ ಸಮಸ್ಯೆ ಅಲ್ಲ? ಆಯ್ತಾಯ್ತು. ಅಲ್ಲೇ ನೀ ಬೆಂಗಳೂರಿಗೆ ಬಂದ್ರ ಒಳ್ಳೆ ಪೇಮೆಂಟು, 60,000 ಪೇಮೆಂಟ್ ಕೊಡ್ತಾರ. ಆಮೇಲೆ ಒಂದ್ ರೂಮ್ ಕೊಡ್ತಾರ, ಗಂಡ ಹೆಂಡತಿ ಆರಾಮ್ ಇರೋದಕ್ಕ, ಅದಕ್ಕೆ ಬಾಡಿಗೆ ಇರೋದು. ಬಂದ್ಬಿಡ್ತೀನಿ ಅವ್ನ ಜೋಡಿ. ಚಿಂತೆನೇ ಇಲ್ಲ ನನಗೂ, ಅದಕ್ಕೆ ಒಳ್ಳೇದಾಯ್ತು. ಬೆಂಗಳೂರಿಂದ ಬರ್ಬೇಕಾದ್ರೆ ಇದನ್ನ ಯೋಚಿಸ್ಕೊಂಡ ಬಂದಿದ್ದೆ. ಸರಿ, ಹಂಗ್ರ ನಾ ಇಲ್ಲಿಂದ ಹೋಗ್ಬಿಡ್ಲಿ. ಈಗ ನನ್ನ ಜೋಡಿ ಕರ್ಕೊಂಡು ಹೋಗಿ ಅಲ್ಲಿ ಹೋಟೆಲ್ ಹತ್ರ ಇಳಿಸ್ಬಿಡ್ತೀನಿ. ನಿಮ್ಮ ಮನೆಗೆ ನಡಿ. ನಾನೊಂದು ಕೆಲಸ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಅಂತ, ಆಯ್ತಾ? ಮರಿಬೇಡ ಮರ, ಕರ್ಕೊಂಡು ಹೋಗಿ. ಬೆಂಗಳೂರಾಗ ಆರಾಮ್ ಉದ್ಯೋಗ ಆಗ್ತೈತಿ, ಯಾಕೆ ಚಿಂತೆ ಮಾಡ್ತೀವಿ? ಆಯ್ತಾ ಮರ, ಮಾಡು. ಮತ್ತೆ ಗೆಳೆಯ ಆಗಿ ಇಷ್ಟು ಮಾಡಿದ್ರೆ ನನಗೂ ಅನುಕೂಲ ಅಲ್ಲ. ಹೌದಲ್ಲ? ಸಾಕು ಮರ. ಸರಿ, ನಾನು ಅದೊಂದಿಷ್ಟು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಬಂದ ನಂತರ ಸೀದಾ ಕರ್ಕೊಂಡೇ ಹೋಗ್ಬಿಡ್ತೀನಿ ನಾನು. ಆಯ್ತಾಯ್ತು. ಒಟ್ಟು ನೀ ಏನಾರು ಮಾಡಿ ನಾನು ಒಟ್ಟು ಕರ್ಕೊಂಡು ಹೋಗಪ್ಪ, ಬರ್ತೀನಿ ನಾನು. ಸರಿ ಆಯ್ತಾ, ಬರೋಣ? ಹೋಗಿ ಬರ್ಬಾ. ಓಕೆ. ಸೋರಪ್ಪ, ರೊಟ್ಟಿ ತಿನ್ನು. ಶಂಕರ, ಇದು ಹೆಂಗ ಗೊತ್ತಿಲ್ಲ? ಹೆಂಗ ತಿನ್ಲಿ ಅಂದ್ರೆ ನಾ ಏನ್ ಮಾಡ್ಲಿ? ಬಾಯಿ ತಿನ್ಬೇಕು. ದಿನ ಹಿಂಗ ಕೊಟ್ಟು ಹೋಗ್ತೀವಲ್ಲೋ ಕೆಲ್ಸಕ್ಕೆ. ಇದು ನನಗೆ ಹಲ್ಲೇನೋ, ನನಗೆ ತಿನ್ನಾಕರ ಬರ್ತೇನೋ ಶಂಕರ? ಈ ಬುದ್ಧಿ ಮೊದಲ ಇರಬೇಕಿತ್ತು ನಿನಗ. ನಾನು ಹೆಂಡತಿ ಮೊದಲು ಮುಂಜಾನೆ ಮಾಡಿದ ರೊಟ್ಟಿ ಮಧ್ಯಾಹ್ನ ನೀ ತಿಂದಿದ್ದಂದ್ರ ಆಕಿ ಮನಿ ಬಿಟ್ಟು ಹೊಕ್ಕಿದ್ದಿಲ್ಲ, ದಿವಸ ಕೂಳ್ ಕಾಣ್ತಿದ್ದಿ. ಈಗ ಹೆಂಗ ತಿನ್ಲಿ ಅಂತ ನನಗೆ ಹೇಳ್ತಾನ, ತಿನ್ನದನ ಈಗ. ಅಂದ್ರ ನಿನ್ ಹೇಳ್ತಿ ಊರು ಬಿಟ್ಟು ಹೋಗಾಕ ನಾನ ಕಾಣಂತೀಯನೋ? ಮತ್ತೆ ನೀ ಅಲ್ದ ಮತ್ತಾರು? ಅವಾಗ ಆಕಿ ಇಲ್ಲಿದ್ದಾಗ ಸ್ವಲ್ಪ ಹೊಂದ್ಕೊಂಡು ಹೋಗಿದ್ರ ಈ ಗತಿ ಬರ್ತಿದ್ದಿಲ್ಲ. ಈಗ ಹೇಳ್ತಿ ನಾನಾವ್ ಕಾರಣ ಅಂತ ಕೇಳ್ತಿ. ಮತ್ತ ನಾ ಏನ್ ತಪ್ಪು ಮಾಡಿ ಅಂತ ಮಾತಾಡ್ತಾ ಇದ್ದಿ ಶಂಕರು? ಮಾಡುವುದೆಲ್ಲ ಮಾಡಿ ಈಗ ನಾ ಏನ್ ತಪ್ಪು ಮಾಡೀನಿ ಅಂತ ಕಣ್ಣೀರ್ ಹಾಕಿ ಮಾತಾಡ್ತಿಲ್ಲ. ಮೊದಲು ಮಾಡುವಾಗ ಗೊತ್ತಾಗಬೇಕಿತ್ತು ನಿನಗ. ತಿಂತೇನ ಹೋಗೀಗ? ಮಾತಾಡ್ತಾ ಇದ್ಯಪ್ಪ, ಮಾತಾಡು. ಈಗ ದುಡ್ಯಾಕ ಹತ್ತಿದ್ದಿ, ಮಾತಾಡ್ತಿ. ನನ್ನ ಪೆನ್ಷನ್ನಾಗ ಕಟ್ಸಿದ ಮನಿ ಮಾರಾಟ ಮಾಡಿದಲ್ಲೋ ಶಂಕರು, ನಾ ಏನಾರ ಅಂದೇನಪ್ಪ? ಹೊಳ್ಳ ಮುಳ್ಳ ನನ್ನ ಪೆನ್ಷನ್ದಾಗ ಕಟ್ಸಿದ ಮನಿ ಮಾರ್ದಿ ಅನ್ಸಾಕ್ ಹತ್ತಿಯಲ್ಲ. ಇಷ್ಟು ದಿವಸ ನಾನು ಉಣಿಸಿದ್ದು ತಿನ್ನಿಸಿದ್ದು ನಾ ಏನು ಮಾಡೀನಿ ಎಲ್ಲದು ಅಂಗಸ್ಕೊಂಡು ಕುಂತಿಯಲ್ಲ. ಗೊತ್ತಾರ ಆಗತ್ತಿಲ್ಲ. ಈಗ ಹೊಳ್ಳ ಮುಳ್ಳಕ್ಕೆ ಮಾರ್ದಿ ಅಂತೀವಿ. ಏನು ಮಾಡಿದಿ? ನಿನ್ನ ಚಟಕ್ ನೀ ನಾನು ಹೊಡೆದು ನನಗೆ ಏನು ಕೊಟ್ಟಿ ಅಂತ ಅನ್ಬೇಕು ನೀನು. ಎಲ್ಲರೂ ಚಟಕ್ಕೆ ಹಿಡಿತಾರಪ್ಪ. ನಿಮ್ಮಂತ ಮಕ್ಕಳು ಹುಟ್ಟಿದ ನಂತರ ಗೊತ್ತಾಗತ್ತೆ ನಂತರ ಮರಗುತ್ತಾರ. ನಿನ್ನ ಹೆಂಡತಿ ಚೈನಿ ಸಂಬಂಧ ನೀ ಮನಿ ಮಾಡ್ದಿ, ನಾ ಏನೂ ಅಂದಿಲ್ಲಪ್ಪ. ನಿಮ್ಮವ್ವ ಇದ್ದಿದ್ರೆ ಸಾಕು. ನಿನ್ನ ಕಣ್ಣೀರು ಹೊಳಿ ಹರಿಸೋದು ಬರೇ ಏನಾರ ಹೇಳಿ ಕಣ್ಣೀರು ಹಾಕೋದು ಕಲ್ತಾನ. ಸುಮ್ಮ ಕಣ್ಣೀರು ಹಾಕೋದು ಬಿಡೋ, ತಿನ್ನೋದ್ರ ಮೊದಲ. ಏನ್ ಮಾಡುದಪ್ಪ, ನನ್ನ ದೈವ ಕೆಟ್ಟೈತಿ. ಏನ್ ಮಾಡುದಪ್ಪ? ಹೌದಪ್ಪ, ನಿನ್ನ ದೈವ ಭಾಳ ಕೆಟ್ಟ ಐತಿ. ನಿನ್ನ ಮಗ ಆಗಿ ಹುಟ್ಟಿದ್ದಕ್ಕೆ ನಾನು ದೈವ ಭಾಳ ದೊಡ್ಡದೈತಿ. ಸಾಕಾಗಿ ಹೋಗೈತಿ. ನೀ ಯಾವಾಗ ಹೋಗಿ ಅವಳು ನಾನು ತಿಳಿಯವಲ್ನಾಗ ಐತಿ. ನಿನ್ಗೇನ್ ಕಡಿಮೆ ಆಗಿತ್ತು ಶಂಕರು? ಏನು ಕಮ್ಮಿ ಮಾಡಿಲ್ಲ, ಎಲ್ಲ ತುಂಬಿ ತುಳ್ಕಾಕ್ ಹತ್ತೈತಿ. ನಿನ್ನ ಸಲುವಾಗಿ ನಾನು ಹೆಂತಿನ ತವ್ರ ಮನ ಬಿಟ್ಟು ಬಂದ್ಯ. ಇನ್ನೂ ಏನು ಕಡಿಮೆ ಆಗೈತಿ ಅಂತ ಕೇಳ್ತಿ. ಯಾಕಂದ್ರೆ ನೀವು ಭೂಮಿ ಬಾರಾಗಿ ಹೋಗ್ಬಾರ್ದ ಸತ್ತು ಸಾಯ್ತಿದ್ನಪ್ಪ, ಸಾಯ್ತಿದ್ದ. ಆದ್ರೆ ಅದು ಭಗವಂತ ನಮ್ಗೆ ಕರೆದಿಲ್ಲ. ಆ ಭಗವಂತ ಕಲಿಬೇಕು, ನಾ ಹೋಗ್ಬೇಕು. ಅವ ಕರೆದಿಲ್ಲ, ನಾ ಹೋಗಿಲ್ಲ. ಆತ್ಮಹತ್ಯೆ ಮಾಡ್ಕೊಳಕ ನಾ ಹೇಳಿ ಅಲ್ಲ. ಹೌದಪ್ಪ, ಆತ್ಮಹತ್ಯೆ ಮಾಡ್ಕೊಳಕ ನೀ ಹೇಳಿ ಅಲ್ಲ. ನಿನಗ ಭಗವಂತನು ಕರ್ಕೊಳ್ಳೋದಿಲ್ಲ. ಈ ಏಳು ದಿನ ಇರ್ತಿಯಲ್ಲ, ಆ ದಿನ ಇದು ಬಿಟ್ಟರೆ ಗತಿ ಇಲ್ಲ. ತಿನ್ನದನ ಮಗಾಚಕ ನಾನು ಗೆಳೆಯ ಬರಕ್ ಹಚ್ಚಾರ, ನಾ ಅವ್ನು ಕೂಡ ಹೊಕ್ಕಿನಿ. ನಿನಗೇನು ಮನಸ್ಸಿಗೆ ಬರ್ತಾರ ಮಾಡ್ಕೊಂಡು ತಿಂದು ಹೆಂಗಿರ್ತೀನಿ ನೋಡ್ತೀನಿ ಮುಂದೆ. ತಿನ್ನದನ
ನಿನ್ನ ಏನು ಹೇಳಪ್ಪ ಅಂತೀನಿ, ನಿನ್ನ ಹೊತ್ಕೊಂಡು ಯಾವ್ದಾರ ಕಾಡ್ನ್ಯಾಗ ಬಿಟ್ಟು ಬರ್ಬೇಕು ಅನ್ಸುತ್ತ. ಅಷ್ಟ್ಯಾಕೆ ತ್ರಾಸ ತಗೊಂತೀವಿ ಶಂಕರು? ಸುಮ್ಮನೆ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡು, ಕಣ್ಣು ಮುಚ್ಚಿ ಹೋಗ್ಬಿಡ್ತಿಲ್ಲಪ್ಪ. ಹಾ, ಇನ್ನು ಅದು ಒಂದು ಭಾಗ್ಯ ಉಳಿದಿತ್ತು ನೋಡಪ್ಪ. ಯಾಕಂದ್ರೆ ಇಲ್ಲಿ ಕುತ್ತಿಗೆ ಹೆಚ್ಚಿಗೆ ನಾನು ಜೈಲಿಗೆ ಹೋಗ್ಬೇಕು ಮಾಡಿಟ್ಟೆಲ್ಲ, ನಾನು ಹೆಂಡತಿ ತವ್ರ ಮನೆಗೆ ಕಳ್ಸೋದು ಇನ್ನ ಏನೇನು ಮಾಡ್ಬೇಕಂತೀವೋ, ಎಂತೆಂತ ವಿಚಾರ ಬರ್ತಾವೋ. ಮುದುಕರಾಗಿಂದ ಅದು ಒಂದು ಚಟ ಸೇರ್ತ ನಿಮಗ. ಹೌದಪ್ಪ, ಚಟ ಸೇರ್ತೈತಿ, ಆದ್ರೆ ಮುದುಕರಾಗಿಂದ ಅಲ್ಲ, ಜೋಡಿ ಜೀವ ಕಳ್ಕೊಂಡ ನಂತರ ಇಂಥ ಚಟ ಸೇರ್ತೈತಪ್ಪ. ಹೆಂಡತಿಯನ್ನು ಜೀವ ಕಳ್ಕೊಂಡ್ರ ಗಂಡಿಗೆ ತ್ರಾಸು, ಗಂಡನ್ನು ಜೀವ ಕಳ್ಕೊಂಡ್ರೆ ಹೆಂಡತಿಗೆ ತ್ರಾಸಪ್ಪ. ಅದ್ಯಾಂಗ ನಿನಗೆ ಗೊತ್ತಾಗುತ್ತಪ್ಪ ಜೋಡಿ ಕಳ್ಕೊಂಡವ್ರದ್ದು ಸಂಗಟ. ಹೌದಪ್ಪ, ನಿನಗೆ ಜೋಡಿ ಕಳ್ಕೊಂಡ್ ಸಂಕಟ ಆಗೈತಿ, ನನಗ ಇದ್ದು ಇಲ್ಲಂಗ ಆಗೈತಲ್ಲ. ನಾನು ಸಂಕಟ ಯಾರ ಮುಂದೆ ಹೇಳಿ? ಯಾರ ಸಂಕಟ ಯಾರಿಗಪ್ಪ, ಅವ್ರವ್ರ ಸಂಕಟ ಅವ್ರ ಉಳಬೇಕು. ಹೌದು, ಬರೀ ಇದನ್ನ ಅನ್ಕೊಂಡ್ ಏನು ಊಟ ಮಾಡ್ತೀಯ? ಇದು ಹೆಂಗ ತಿಂದು ಶಂಕರು? ಬಾಯಾಗ ಹಲ್ಲಿಲ್ಲ, ಕಟಕ ರೊಟ್ಟಿ ದೌಡಿಗೆ ಚುಚ್ಚುತ್ತ, ಏನಾರು ಸ್ವಲ್ಪ ಎತ್ತಂದು ಸೋಮಾನ. ಬಿಡಪ್ಪ, ಇಲ್ಲಿ ಮುದ್ದು ಮಾಡು ವ್ಯವಹಾರ ಮಾಡಬೇಡಿನ, ಎಲ್ಲ ಮಾಡಿ ಈಗ ಮುದ್ದು ಮಾಡಕ್ ಓಡಾಡ್ತಾನ. ಹೆಂಗ ತಿನ್ಲಿ ಅನ್ನೋದು ಈಗ ಅರುವಾಗ ತಿನ್ನಿಗ ಇದ ಅರು ಇಟ್ಕೊಂಡು ಹೊರಗೆ ಎಲ್ಲ ನಿಮ್ಗೆ ಗೆಳೆಯರಿದ್ರ ಅವು ಕೂಡ ತಿನ್ನಕ್ ಹೋಗು. ಹೇಳು ನಡಿ, ಇನ್ನ ಏನೋ ಅಂತಾರಲ್ಲ ದಿನ ಇದ ಕೇಳ್ತೀನಿ ಮಳೆ. ನಾ ಹೆಂಗ ಹೋಗುದು ಶಂಕರು? ಹೇಳ, ನಾ ಕಳಿಸ್ತೀನಿ. ನಂದು ಕಾಲು ನೋವಾಯ್ತಲ್ಲ ಶಂಕರು. ಬ್ಯಾಡೋ, ಎಳ್ಕೊಂಡ್ ಹೋಗ್ಬೇಡೋ, ನನಗೆ ಕಾಲು ನೋಯ್ತಿ, ಬಹಳ ತ್ರಾಸ ಆಗತ್ತ. ಅಲ್ಲಿ ನಿಮ್ ಗೆಳೆಯರ ಕೂಡ ಏನೋ ತಿನ್ ಹೋಗಲ್ಲ, ಇಲ್ಲೇನಿಲ್ಲ. ಅದೇ ಆಗುದಿಲ್ಲ ಶಂಕರು. ಹೇಳು, ಎಲ್ಲ ಆಗತ್ತ ಮಾಡಿದ್ರ ಹೇಳಪ್ಪ. ಶಂಕರು, ಏನು ಇದಿಲ್ಲ ಕುಂದ್ರಿ ಹೇಳ್ತಿ ಇಲ್ಲ. ಏನ್ ಮಾಡಕತ್ತಿ? ಏನ್ ನಡೆಸಿ ಇದನ್ನ? ಏನಿಲ್ಲಪ್ಪ, ದಿನ ಒಟ್ಟ ಇವನು ಕಿಟಕಿಟಿ ರಗಡ ಆಗ್ಬಿಡತ್ ನನಗೆ. ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಟಿನಿ, ನಡಿ ಮರ್ಯ ಹೋಗುನು. ಎಲ್ಲಿ? ನೀನೇ ಹೇಳ್ತಿಲ್ಲಪ್ಪ. ಹೇಳಿದ್ದೆ, ಆದ್ರ ನನಗೆ ಈಗ ಅನ್ಸಾಕತೈತಿ ಶಂಕರು, ನೀ ಅಲ್ಲಿ ಪೋರಾಟ ಆಗೋದಿಲ್ಲ. ಯಾಕ? ಯಾಕಂತಂದ್ರ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಾಕ ಮಾನವೀಯತೆ ತುಂಬಿರುವ ಮನುಷ್ಯ ಬೇಕಾಕೈತು. ಅಲ್ಲೋ, ನನಗೇನ್ ಕಡಿಮೆ ಐತಿ ಈಗ? ನೋಡಿದ್ನಲ್ಲಪ್ಪ, ಜನ್ಮ ಕೊಟ್ಟ ತಂದೆಗೆ ಈ ನಮೂನಿ ತ್ರಾಸ ಕೊಡ್ತಿ ಅಂದ್ರ ನನಗೇನಿದು ಚಲೋ ಕಾಣುವಂತಪ್ಪ. ಒಂದ್ ಕೆಲಸ ಮಾಡ, ಏನು? ನೀನ್ ಹೆಂಡತಿ ನಿಮ್ಮ ಅಪ್ಪನ ಸಂಬಂಧ ಬಂದಿಲ್ಲ ಹೌದಲ್ಲ? ಹೌದು. ಚಿಂತೆ ಮಾಡಬೇಡ, ಇನ್ನ ನಿಮ್ಮ ಅಪ್ಪ ಇಲ್ಲಿ ಇರುದಿಲ್ಲ. ನೀನ್ ಹೆಂಡತಿನ ಕರ್ಕೊಂಡು ಬಂದು ನೀ ಆರಾಮಾಗಿ ಬಾಳೆ ಮಾಡು, ನಾ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ಹೌದಪ್ಪ, ನೀ ಇಲ್ಲೇ ಇದ್ದು ನೀನ್ ಹೆಂಡತಿನ ಕರ್ಕೊಂಡು ಬಂದು ಸುಖವಾಗಿ ಇದ್ದು ಬಾಳ್ರಿ. ನಾನು ಕರ್ಕೊಂಡು ಹೋಗ್ತೀನಿ, ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಆದ್ರೆ ನನ್ಗೆ ಯಾಕೋ ಬೇಡ ಅನ್ಸಕತ್ತೈತಿ. ಯಾಕಂದ್ರ ನೀನು ನಿಮ್ಮ ಅಪ್ಪನ ಕೂಡ ನಡ್ಕೊಳ್ಳೋ ರೀತಿ ನೋಡಿದ್ನಲ್ಲ, ಬಹಳ ಬೇಸರ ತಂದೈತಿ ಶಂಕರು. ನಾನು ನಿನ್ನ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪಗ ಗೋಳು ಮಾಡಿ ಆ ಪಾಪ ನಾನು ಯಾಕಪ್ಪ ಕಟ್ಕೊಳ್ಳಿ? ನಿನಗ ನಿನ್ ಹೆಂಡತಿನ ಬಂಗಾರ, ಹೆತ್ತವ್ರಕ್ಕಿಂತ ನಿನಗೆ ನಿನ್ನ ಹೆಂಡತಿ ಬೇಕಾಗಿತ್ತಿಲ್ಲ. ನಿನ್ನ ಹೆಂಡತಿನ ಕರ್ಕೊಂಡು ಬಂದು ಬಂಗಾರದಾಗ ಬಳೆ ಮಾಡುವ, ನಾ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ನೋಡಪ್ಪ ವಿಜಯ, ನಮ್ಮ ಹಿರಿಯರು ನನಗೆ ಸದಾಶಿವಪ್ಪ ಅಂತ ಹೆಸರಿಟ್ರು. ನನ್ನ ಮಗನ ಸಲುವಾಗಿ ನಾನು ಸದಾಶಿವಪ್ಪ ಆಗಲಿಲ್ಲ, ಸದಾ ದುಃಖಿ ಆಗಿಬಿಟ್ಟೆ ನೋಡಪ್ಪ. ಅಲ್ವೋ ವಿಜಯ್, ನಮ್ಮ ಅಪ್ಪ ನಮ್ಮ ಒಂದು ಸುದ್ದಿ ಕೇಳ ನಿನಗೆ ಹೇಳ್ತೀನಿ. ಒಂದು ದಿನ ಮನ್ಯಾಗ ಅವ್ 4 ಗೆಳೆಯರು, 4 ಮಂದಿ ಜನರು ಗೆಳೆಯರ ಮನೆಗೆ ಊಟಕ್ಕೆ ಬರ್ತೀನಿ ಅಂತಂದ್ರು. ಅವಾಗ ಅಡಿಗೆ ಮಾಡ್ರವ ಅಂತ ಹೇಳಿದೆ. ಹೇಳೋಣ ನಾನು ಹೆಂಡತಿ ಹಾಕಿ ಕೂಡ ಅಡಿಗೆ ಮಾಡಂತಂದ್ರ ಅವತ್ತ ಏನಾತಂದ್ರ ಸಂತವ ಬಾ ಬಾ. ಅಲ್ಲ ಏನಂತ ಹೇಳತ್ತಿ? ಬಡ ಬಡ ಅಡಿಗೆ ಮಾಡಿ ನಿನ್ ಗಂಡ ಹೇಳ ಕಳ್ಸಲ್ಲ. ಯಾರ 4 ಜನ ಗೆಸ್ಟ್ ಬರ್ತಾರಂತವ. ನನಗ ಆಗುದಿಲ್ಲ ಅಡಿಗೆ ಪಡಿಗೆ ಮಾಡುದು, ಅಲ್ಲಿ ನೀವ ಮಾಡ್ಕೊರಿ, ನಾ ಆಗುದಿಲ್ಲ ಅಂತ ಮೊದ್ಲೇ ಹೇಳ್ಬಿಟ್ಟಿನಿ. ಅಲ್ಲ ತಂಗಿ ಒಬ್ಬಾಕಿನ ಯಾಕೆ ಮಾಡ್ಲಿಲ್ಲ ನನ್ನ ಕಡೆಯಿಂದ? ಒಲ್ಲ, ನನ್ಗ ಆಗುದಿಲ್ಲ, ನೀವ ಮಾಡ್ರಿ. ನೀ ಬರಬೇಕವ. ಏ ಆಗುದಿಲ್ರಿ ನನಗ. ಅಯ್ಯ ನೀ ಹಿಟ್ಟದ್ ಮಾಡ್ಕೊಡಕಂತ ಬಾರ. ಒಲ್ಲೆ ಒಲ್ಲೆ, ನನ್ನ ಗಂಡು ನಾ ಮೊದ್ಲೇ ಹೇಳಿನಿ, ನೀ ಯಾರನ್ನ ಕರ್ಕೊಂಡ್ ಬಂದ್ರು ಅತ್ತಿನ ಮಾಡುದು ಅಡಿಗೆನ, ನನಗಂತೂ ಮಾಡಕ್ ಆಗುದಿಲ್ಲ ಅಂತ ನಾ ಮೊದ್ಲೇ ಹೇಳ್ಬಿಟ್ಟಿನಿ. ಮೊದ್ಲ ಹೇಳಿದ್ರ ನೀವ್ ಒಬ್ಬಾಕಿ ಹೆಂಗಾಗುತ್ತ? ಹೆಂಗಾರ ಮಾಡ್ರಿ, ನನಗ್ ಗೊತ್ತಿಲ್ಲ, ನಾನು ಮಾಡುದಿಲ್ಲ. ನಾ ಮಾಡುದಿಲ್ಲ ಅಂದ್ರೆ ಮಾಡುದಿಲ್ಲ. ನಾ ಒಲ್ಲೆ ಒಲ್ರಿ, ನಾನು ನೀ ಮಾಡಿ ಹೋರಿ, ನಾನು ಮಾಡುದಿಲ್ಲ ಕೆಲಸ ಬಡ ಮಾಡಿ ಮುಗಿತು. ಒಲ್ಲೆ ಅಷ್ಟು ಹಠವಾದಿ ನಾನು ಹೇಳ್ತಿ ಅಂತಾಕಿ ಕೂಡ ಇವ್ರು ಹೆಂಗ ನೋಡ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ಬೇಕ ಇಲ್ಲ ಅಲ್ವಾ ಶಂಕರು? ಹೆಂಡತಿ ಹಠವಾದಿ ಇವರ ಸಂಭಾಳಿಸ್ಬೇಕು ಅಂತ ಹೇಳ್ತೀಯಲ್ಲ, ಇದ್ರಾಗ ತಂದೆ ತಾಯಿ ಪ್ರೀತಿ ಕಾಣವಲ್ದ ನಿನಗ? ನೋಡಪ್ಪ, ನಾನಂತೂ ನಾನು ಹೆಂಡತಿ ಪ್ರೀತಿ ಮಾಡಿದ್ನಿ ಖರೆ, ಆದ್ರ ನಮ್ಮ ಅಪ್ಪ ಇರ್ತಾನ ನಾನು ಹೆಂಡತಿ ಬರುಲ್ಲಂತಲ್ಲ, ಏನ್ ಮಾಡ್ಲಿ ನಾನು? ತಂದೆ ತಾಯಿನ ಕಡೆಗಣಿಸಿ ನಿನ್ನ ಹೆಂಡತಿನ ಪ್ರೀತಿಸ್ತೀನಿ ಅಂತೀಯಲ್ಲ, ಇದೇನು ನನಗೆ ಚಲೋ ಕಾಣೋದಿಲ್ಲಪ್ಪ. ಹೆಂಡತಿನೇನು ದೂರ ಕಲಿಸಬಾರದು.
ಆಕಿನೂ ಒಂದು ಮನೆಯಿಂದ ಬಂದಿರ್ತಾಳ ಅಂದ್ರೆ ಆಕಿನೂ ನಮ್ಮ ಮನೆಯಾಕಿನ. ಆದ್ರೆ ಮನೆ ಮಂದಿಗೆ ಹೀಯಾಳಿಸಿ ಅಲ್ಲಿ ಎತ್ತಿ ಹಿಡಿಯೋದೈತಲ್ಲ, ಇದು ಭಾಳ ತಪ್ಪು ಅನ್ಸುತ್ತ. ತಂದೆ ತಾಯಿನ ಕಡೆಗಣಿಸಿ ಹೆಂಡ್ತಿನ ಮೇಲ್ಗಟ್ಟಿದ್ರೆ ಅದ್ರಾಗ ಏನು ಸಿಗತೈತಿ ಲಾಭ? ಇನ್ನ ನಿನ್ನ ಹೆಂಡತಿ ಆಸೆ ಪಡೋದ್ರಾಗೂ ತಪ್ಪಿಲ್ಲ ನೋಡು. ನೀನು ಎಷ್ಟು ದುಡಿತಿ ಅಷ್ಟರೊಳಗೆ ಆಸೆ ಪಡೋದ್ರಾಗ ಒಂದು ಅರ್ಥ ಐತಿ. ಅದನ್ನ ಬಿಟ್ಟು ನಾವು ದುಡಿಯೋದು 4 ಆಣೆ ಆಸೆ ಪಡೋದು 1 ರೂಪಾಯಿ ಅಂದ್ರೆ ಹೆಂಗೆ ಸಾಧ್ಯ ಆಗತ್ತಪ್ಪ? ಅಷ್ಟಾಗುವಂತನ ಮಾಡಿದ್ದದನ್ನ ಅದನ್ನ ಆಗಿಲ್ಲ ಅಂತನ ಮನಿ ಮಾರಿದಿ. ಮನಿ ಮಾರಿ ಈಗ ಅವ್ರಿಗೆ ಇಷ್ಟು ತೊಂದರೆ ಕೊಡ್ತೀಯಲ್ಲ. ನಿಮ್ಮ ಅವ್ವ ಸತ್ತಿಂದ ನಿಮ್ಮ ಅಪ್ಪ ಎಷ್ಟು ನೋವು ಅನುಭವಿಸಿರ್ಬೇಕು ನೋಡು. ನೀನು ನಿಮ್ಮ ಅಪ್ಪನಿಗೆ ಸಾಯುತನ ಜೀವಕ್ಕೆ ಕಲಂಕ ಬರ್ಲಾರ್ದಂಗ ನೋಡ್ಕೊಂಡ್ರ ನೀ ಒಬ್ಬ ಮಗ ಆಗ್ತಿ. ಇಲ್ಲ ಅಂದ್ರೆ ಒಂದು ಹೆಂಡತಿ ಬರೀ ಗಂಡನಾಗಿ ಬೆಳಿತಿ. ಅದೇನ್ ಮಾಡ್ತೀವ ನಿನಗ್ ಬಿಟ್ಟಿದ್ದಪ್ಪ. ವಿಜಯ, ಇವತ್ತು ನನ್ನ ಕಣ್ ತೆರಿಸ್ಯಪ್ಪ ನೀನು. ಇವತ್ತು ಮ್ಯಾಗಿದ ನೀನು ಅಪ್ಪನ ಕರ್ಕೊಂಡು ಹೋಗುದು ಬೇಡಪ್ಪ, ಬೇಡ ಬೇಡ. ಹಿಂಗ್ ಮ್ಯಾಗಿದ್ರೆ ನಮ್ಮ ತಂದೆ ನಾನು ಹೋಗ್ಬೇಕಪ್ಪ. ಈ ಮಾತು ಹೇಳಿದಲ್ಲ ಶಂಕರು, ಅಷ್ಟ ಸಾಕು. ನೋವು ಮಾಡ್ಕೋಬೇಡ. ನೋಡು, ಮನುಷ್ಯ ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಶಿಕ್ಷೆ ಇಲ್ಲ ಅಂತಾರ. ಇಲ್ಲಪ್ಪ, ಹೆಂಡತಿ ಆಸೆಕ ಈ ಕೇಳಿದ್ದು ಕೊಡ್ಸಾಕ ನಾ ಬೆನ್ನ ಹತ್ತಿ ನಮ್ಮ ಅಪ್ಪನ ಮನಸ್ಸಿಗೆ ಮಾತ್ರ ಅಸ್ಕೊಟ್ಟೆ. ಹೌದಾ? ಇಲ್ಲಪ್ಪ, ಇವತ್ತು ಇದ್ರ ಬಗ್ಗೆ ನಮ್ಮ ಅಪ್ಪನ ಕಳ್ಸಲ್ಲಪ್ಪ, ಕಳ್ಸಲ್ಲ. ನಾನು ನೋಡ್ಕೊಂಡು ಹೋಗ್ತೀನಿ. ನೋಡ್ ಶಂಕರು, ಹಂಗಂದ್ರು ತಪ್ಪಾಕೈತಿ. ನಿನ್ ಹೆಂಡತಿನೂ ಬೇಕು. ಆದ್ರ ನಮ್ಮ ಅಪ್ಪ ಇರ್ತಾನ, ನಮ್ಮ ಅಪ್ಪನ ಸೇವಾ ಮಾಡೋದಿದ್ರ ಬಾ, ಇಲ್ಲ ಅಂದ್ರೆ ಬರಬೇಡ ಅಂತ ಹೇಳೋ ಹೊರತಾಗಿ ಕೈ ಬಿಡುದು ಅದು ಧರ್ಮ ಅಲ್ಲ. ಆಯ್ತಪ್ಪ, ಬುದ್ಧಿ ಹೇಳಿ ಕರ್ಸೋನು. ಆಯ್ತು. ನಾನು ನೀನು ಕೂಡ ಒಂದಿನ ಹೋಗಿ ಕರ್ಕೊಂಡ್ ಬಂದಿನಿ, ಚಂದ ಬಾಳೆ ಮಾಡ್ಕೊಂಡು ಹೋಗ್ಯಪ್ಪ. ಮೊದಲ ಅಲ್ಲಿ ನಿನ್ ಜಾಬ್ ಕೊಡಿಸ್ತೀನಿ. ಆಯ್ತು. ಅಪ್ಪನ್ ಚೆನ್ನಾಗಿ ನೋಡ್ಕೊಳ್ಳೋಣ ಇಬ್ರು. ಕೊಡಿ ಸರ್, ಅಲ್ಲೇ ಅಪ್ಪನ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೌದಾ? ಹೌದು. ಇಬ್ರು ಕೂಡ ಅಲ್ಲೇ ಚೆನ್ನಾಗಿ ನೋಡ್ಕೊಳ್ಳೋಣ. ಆಯ್ತು. ಅಷ್ಟೊಳಗೆ ನೀನ್ ಹೆಂಡತಿಗೆ ಹೇಳಿ ಕಳ್ಸೋನು. ಆಯ್ತಪ್ಪ, ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ಕೊಂಡ್ ಹೋಗ್ತೀನಿ. ಆಯ್ತಾ? ಆಯ್ತು, ಅಷ್ಟ್ ಮಾಡೋಣ್ರಿ. ಆಯ್ತಪ್ಪ. ಯಪ್ಪ, ಎಲ್ಲಿ ಹೋಗುದು ಬೇಡ, ಇಲ್ಲೇ ಇರ್ತೀನಿ, ನಾನು ನೋಡ್ಕೊಂಡು ಹೋಗ್ತೀನಿ. ಆಯ್ತಪ್ಪ, ಆಯ್ತು. ನೀವ್ ಹೆಂಗ್ ಹೇಳ್ತೀರ ಹಂಗ್ ಮಾಡ್ಕೊಡು. ನಮ್ದಂಕ ವಯಸ್ಸಾಯ್ತು, ನಮ್ದೆಲ್ಲ ಮುಗ್ದೈತಿ. ಎಲ್ಲ ಈಗ ನಿಂದೆಲ್ಲ ಐತಿ ನೋಡಪ್ಪ.